ಬಂದ್ಯೋ? ನಿನ್ನೆ ಸಂಜೆನೆ ಬಂದೆ. ನಿನಗೆ ಸರ್ಪ್ರೈಸ್ ಇರ್ಲಿ ಅಂತ ಹೇಳಿರ್ಲಿಲ್ಲ. ಕಾಂಗ್ರೆಸ್ ಶಾಂಭವಿ, ಇನ್ನು ಮದುವೆ ಗೊತ್ತಾಗಿರೋ ವಿಷಯ ಕೇಳಿ ತುಂಬಾ ಖುಷಿ ಆಯ್ತು. ನಿನ್ ಹೊಸ ಜೀವನ ತುಂಬಾ ಚೆನ್ನಾಗಿರ್ಲಿ. ನೀನ್ ಇಷ್ಟು ದಿನ ಪಟ್ಟಿರೋ ಕಷ್ಟಗಳೆಲ್ಲ ಮರ್ತು ಹೋಗೋಷ್ಟು ಸುತ್ತ ನಿನ್ ಜೀವನದಲ್ಲಿ ತುಂಬಿರ್ಲಿ. ಇದು ಬರೀ ನನ್ನ ಹಾರೈಕೆ ಅಲ್ಲ ಶಾಂಭವಿ, ವಿಶ್ವಾಸ ಕೂಡ. ಯು ಡಿಸರ್ವ್ ಇಟ್. ನಾನು ಹೇಳ್ತಾ ಇರ್ಲಿಲ್ವಾ ನಿನ್ನ ಮದುವೆ ಆಗೇ ಆಗತ್ತೆ ಅಂತ? ಈಗ ನೋಡು, ನಮಗಿಂತ ಮೊದಲ ನಿನ್ಗೆ ಮದುವೆ ಗೊತ್ತಾಯ್ತಲ್ಲ. ಥ್ಯಾಂಕ್ಸ್. ಇದೆಲ್ಲ ನಿನ್ ವಿಶ್ವಾಸ ಅಷ್ಟೇ ಕಣೋ. ಕೂತ್ಕೋ ಮಧು. ನೀನು ಕೂತ್ಕೋ. ಈಗ ನಾನು ಅರ್ಜೆಂಟ್ ಆಗಿ ಪ್ರಶಾಂತ್ ಅವ್ರನ್ನ ಯಾವಾಗ ಮೀಟ್ ಮಾಡಿಸ್ತೀಯ? ಅಲ್ಲ, ನೀನ್ ನೋಡಿಲ್ವಾ ಪ್ರಶಾಂತ್ ಭೂಷಣ್ ಅವ್ರನ್ನ? ಅವ್ರಿಲ್ಲೇ ಇರೋದು. ತುಂಬಾ ಸಾಫ್ಟ್ ಮನುಷ್ಯ. ಅಪ್ಪ ಚಿಕ್ಕ ವಯಸ್ಸಿನಲ್ಲೇ ತಲೆ ಕೂದಲೆಲ್ಲ ಬೆಳಗಾಗೋಗ್ಬಿಟ್ಟಿದೆ. ಕೆಲವ್ರಿಗೆ ಆಗತ್ತೆ. ನಮ್ಮೂರಲ್ಲೊಬ್ಬ ಇದ್ದ ವೆಂಕಟೇಶಯ್ಯ ಅಂತ, ಅವನ್ಗೆ 20ನೇ ವಯಸ್ಸಿಗೆ ತಲೆ ಕೂದಲೆಲ್ಲ ಬೆಳಗಾಗ್ಬಿಟ್ಟಿತ್ತು. ಅವನ್ ಮದ್ವೆಲು ಎಲ್ರು ಬಂದು ಏನ್ ಗಂಡಿಗೆ ಇಷ್ಟೊಂದು ವಯಸ್ಸು ಹಾಕ್ಬಿಟ್ಟಿದೆ ಅಂತ ಕೇಳೋರು. ಅವನ್ ಹೆಂಡತಿ ಹತ್ರ ಬಂದು ನಿಮ್ಮ ಅಪ್ಪನಾ ಅಂತ ಕೇಳೋರು. ಆಮೇಲೆ ಒಬ್ರ ಹತ್ರ ಹೋಗ್ಬಿಟ್ಟು ಅಲ್ಲಲ್ಲ ಅವ್ರ ಗಂಡ ಅಂತ ಹೇಳ್ತಿದ್ದೆ. ನೀನ್ ಹೇಗಿದ್ರು ಅವ್ರನ್ನ ಮಾತಾಡಿಸ್ತೀಯಲ್ಲ, ಅವ್ರು ನಗದೆ ಹೋದ್ರೆ ನೀನ್ ಬೇಜಾರ್ ಮಾಡ್ಕೋಬೇಡ. ಅವ್ರು ನಗೋದೇ ಇಲ್ಲ. CSP ಅವ್ರ ಪಾಪ 5 ಜೋಕ್ ಮಾಡಿದ್ರಂತೆ. ಈ ಮನುಷ್ಯ ಒಂದಕ್ಕೂ ನಗ್ಲಿಲ್ವಂತೆ. ಸಾಕ್ ಬಿಡಿ. ಅದು ಹೇಗ್ ನಡೀತಿದೆ ನಿನ್ ಟ್ರೈನಿಂಗ್ ಎಲ್ಲ? ಟ್ರೈನಿಂಗ್ ಎಲ್ಲ ಮುಗ್ದೇ ಹೋಯ್ತು. ಪರ್ಮಿಷನ್ ಸಿಕ್ತಿದ ಹಾಗೆ ಗಂಟು ಮೂಟೆ ಕಟ್ಕೊಂಡು ವಾಪಸ್. ಆಮೇಲೆ ಪೋಟ್ರಿಗೋಸ್ಕರ ಕಾಯೋದಷ್ಟೇ ಕೆಲಸ. ಅದು ತುಂಬಾ ಬೇಗ ಬಂದ್ಬಿಡುತ್ತೆ. ಆಮೇಲೆ ಮದ್ವೆಕ್ಸ್ ಮಾಡ್ಬಿಟ್ಟು ಮದ್ವೆ ಮಾಡ್ಕೊಂಡ್ ಬಿಡೋದು. ಮಧು, ಕಾಫಿ ತರ್ಲಾ? ಬೇಡ ತಂದೆ. ಮತ್ತೆ ಹೇಗಿದ್ರಿ ಮಾಲತಿ ಮೇಡಮ್? ಆರಾಮ? ಇಷ್ಟು ಮಟ್ಟಿಗಿದೀನಿ ನೋಡಪ್ಪ. ಮಧು, ಟ್ರೈನಿಂಗ್ ಎಲ್ಲ ಮುಗೀತು ಅಂದೆ ಅಲ್ವಾ? ಮತ್ತ್ಯಾಕಿನ್ನು ಅಲ್ಲೇ ಇರ್ಬೇಕು? ಟ್ರೈನಿಂಗ್ ಎಲ್ಲ ಮೇಲೆ ಕೆಲವು ಫಾರ್ಮಾಲಿಟಿ ಇರುತ್ತೆ. ನಾನೆಲ್ಲ ಮುಗಿಸ್ಕೊಂಡು ಒಟ್ಟಿಗೆ ಬರಬೇಕು ಅಂತಿದ್ದೆ. ಆದ್ರೆ ನಮ್ಮ ಊರಿನ ಜಮೀನು ವಿಷಯಕ್ಕೆ ಒಂದು ಕೇಸ್ ನಡೀತಾ ಇದೆ ಕೋರ್ಟ್ನಲ್ಲಿ. ಅದ್ರ ಹಿಯರಿಂಗ್ ಬರಲೇಬೇಕಾಯ್ತು. ಮುಕುಂದಣ್ಣ ಬೇರೆ ಊರಲ್ಲಿಲ್ಲ, ಹೋಗಿದ್ದಾನೆ. ಅದಕ್ಕೆ ನನ್ನ ಜೊತೆ ನನ್ನ ಕೆಲವು ಫ್ರೆಂಡ್ಸ್ ಬಂದಿದ್ದಾರೆ, ನಾರ್ತ್ ಇಂಡಿಯಾ ಈ ಊರು ನೋಡೋಕೆ. ಅವ್ರನ್ನೆಲ್ಲ ಒಂದ್ ಕಡೆ ಸೇರಿಸೋಷ್ಟ್ರಲ್ಲಿ ಸಾಕಾಗೋಯ್ತು. ಎಷ್ಟು ದಿವಸ ಇಲ್ಲೇ ಹಾಲ್ಟು? ಮ್ಯಾಕ್ಸಿಮಮ್ ಅಂದ್ರೆ 1 ವಾರ. ಆಮೇಲೆ ಮತ್ತೆ ಮಾಡ್ಕೋಬೇಕು. ಫೋನ್ ಮಾಡಿದ್ದು, ಅವರು ಯುರೋಪ್ ಟ್ರಿಪ್ ಮುಗಿಸಿ ನಾನಿರೋ ಜಾಗಕ್ಕೆ ಬರ್ತಾರೆ. ಅಲ್ಲಿಂದ ನಾನು ಅವ್ರನ್ನ ಋಷಿಕೇಶ, ವೈಷ್ಣೋದೇವಿ ಎಲ್ಲ ಕಡೆ ಕರ್ಕೊಂಡು ಹೋಗ್ಬೇಕು. ಅವ್ರಿಗೋಸ್ಕರ ಕೆಲವು ಐಬಿಗಳನ್ನ ನೋಡಿಟ್ಟಿದ್ದೀನಿ. ವೈಜಯಂತಿ ಅವ್ರಮ್ಮಂಗೆ ವೈಷ್ಣವ ದೇವಿ ಮೇಲೆ ತುಂಬಾ ನಂಬಿಕೆ. ಅಲ್ಲಿಗೆ ಬೇಕು ಅಂತ ಹಠ ಮಾಡ್ತಿದ್ದಾರೆ ಅಂತ. ಸಿಕ್ಕಾಪಟ್ಟೆ ಪಾಪ್ಯುಲರ್. ಜನ ದಂಡಿಯಾಗಿ ಹೋಗ್ತಿರ್ತಾರೆ ಅಲ್ಲಿಗೆ. ಅಲ್ಲ ಮಧು, ಈ ವಯಸ್ಸಲ್ಲಿ ಅದೆಲ್ಲ ಯಾಕೆ ಅವ್ರಿಗೆ? ಆ ವಿಶ್ವನಾಥ್ ಮಿಸಸ್ಗೆ ಬುದ್ಧಿ ಹೇಳು, ಇದೆಲ್ಲ ಬೇಡ ಅಂತ. ಯಾಕೆ? ಕ್ಷೇತ್ರ ಅಲ್ವಾ, ಅದ್ರಲ್ಲೇನ್ ತಪ್ಪು? ಅಯ್ಯ, ಪುಣ್ಯ ಕಟ್ಕೊಂಡು ಏನ್ ಮಾಡ್ತೀಯ ಮಧು? ಜೀವಕ್ಕೆ ಬಂದ್ಮೇಲೆ ವೈಷ್ಣೋದೇವಿ, ಅಮರನಾಥ ಅವೆಲ್ಲ ಬೆಟ್ಟದ ಮೇಲಂತೆ ಇರೋದು. ಅಲ್ಲೆಲ್ಲ ಉಸಿರಾಡೋ ಗಾಳಿನೇ ಇರಲ್ವಂತೆ. ಗಾಳಿನೇ ಇಲ್ದೇ ಇದ್ಮೇಲೆ ಹೇಗೆ ಉಸಿರಾಡೋದು? ಆಗಲ್ಲ. ದೇವ್ರ ದರ್ಶನಕ್ಕೆ ಅಂತ ಹೋಗ್ಬಿಟ್ಟು ದೇವ್ರ ಪಾದ ಸೇಗ್ಬೇಕಾಗತ್ತೆ ಅಷ್ಟೇ. ಅದು ಅಲ್ಲದೆ ವಯಸ್ಸಾದವ್ರಿಗೆ ಇದೆಲ್ಲ ಬೇಗ ಆಗ್ಬಿಡುತ್ತಂತೆ. ನಮ್ ಸೋಮ್ಯಾಜಿಗಳು ಹೇಳ್ತಿದ್ರು, ಅವ್ರ ತಾಯಿಗೆ ಹೀಗೆ ಆಗಿತ್ತಂತೆ. ಅದ್ರ ಬದಲು ಇಲ್ಲೇ ಹತ್ತಿರದಲ್ಲಿರೋ ಗಿರಿಜಾಪುರದ ಲಕ್ಷ್ಮೀ ದೇವಸ್ಥಾನಕ್ಕೆ ಹೋದ್ರೆ ಎಷ್ಟೋ ವಾಸಿ. ಆ ದೇವರು ತುಂಬಾ ಪವರ್ಫುಲ್. ಅಪ್ಪ ಸುಮ್ನಿರಿಯಪ್ಪ. ನಿಮ್ ಫ್ರೆಂಡ್ ಸೌಮ್ಯಾಜಿ ತಾಯಿಗೆ 90 ವಯಸ್ಸಾಗಿತ್ತು. ಅವಾಗ ಅವ್ರು ಹೋಗಿದ್ದು ಋಷಿಕೇಶಕ್ಕೆ. ಈ ಊರಲ್ಲೇ ಸರಿಯಾಗಿ ಉಸಿರಾಡಕ್ ಆಗ್ತಿರ್ಲಿಲ್ಲ, ಅಲ್ಲಿ ಉಸಿರಾಡಕ್ ಆಗತ್ತಾ? ಅವ್ರು ಅದಕ್ಕೆ ಹೋಗಿದ್ದು. ಅದು ಅಲ್ದೆ ವೈಜಯಂತಿ ಅವ್ರ ಅಮ್ಮಂಗೆ ಅಷ್ಟೇನ್ ವಯಸ್ಸಾಗಿಲ್ಲಪ್ಪ. ವಾ ಮಧು, ಚಂದ್ರನ ಮಂಗಳತೆ ಹತ್ರ ಒಂದು ವಿಷಯ ಮಾತಾಡಿದ್ರು, ನಿನಗೆ ಗೊತ್ತಾಯ್ತಾ? ಅಮ್ಮ ಅವತ್ತೇ ಹೇಳಿದ್ರು.
ನನಗೆ ತುಂಬಾ ಖುಷಿ ಆಯ್ತು. ನಮ್ಮ ಮದ್ವೆನೂ ಶಾಂಭವಿ ಮದ್ವೆನೂ ಒಂದೇ ಮಂಟಪದಲ್ಲಿ ಮಾಡ್ಬೇಕು ಅಂತಿರೋದು. ನಾನು ನಿನ್ನೆ ಮತ್ತೆ ಅಮ್ಮನ ಹತ್ರ ಅದೇ ವಿಷಯ ಮಾತಾಡಿದೆ. ಮಧು, ಮಗಳತ್ತೆ ದಾಕ್ಷಿಣ್ಯ ಒಪ್ಕೊಂಡಿಲ್ಲ ತಾನೆ? ಇಲ್ಲ ಇಲ್ಲ ಶಾಂಭವಿ, ಖಂಡಿತ ಇಲ್ಲ. ಅಮ್ಮ ಖುಷಿಯಾಗಿ ಒಪ್ಕೊಂಡಿದ್ದಾಳೆ. ಮದುವೆ ಡೇಟ್ ಫಿಕ್ಸ್ ಮಾಡೋದಕ್ಕೆ ಪೋಸ್ಟಿಂಗ್ ಲೆಟರ್ ಬರೋವರೆಗೂ ಕಾಯೋದು ಬೇಡ ಅಂತ ಅನ್ಕೊಂಡಿದ್ದಾರೆ. ಮುಂದಿನ ವಾರ ಮುಕುಂದಣ್ಣ USA ಟ್ರಿಪ್ ಮುಗಿಸ್ಕೊಂಡ್ ಬರ್ತಾನಂತೆ. ಆಮೇಲೆ ಅವನು ಅಮ್ಮ ಇಬ್ರು ಪುರೋಹಿತರ ಹತ್ರ ಮಾತಾಡಿ ಒಂದು ಡೇಟ್ ಫಿಕ್ಸ್ ಮಾಡ್ತಾರಂತೆ. ಆಮೇಲೆ ಬಂದು ಇಲ್ಲಿ ಮಾತಾಡ್ತೀವಿ ಅಂತಂದ್ರು. ನನಗೇನೋ ಮುಂದಿನ ತಿಂಗಳು 18 ಆದ್ರೆ ಒಳ್ಳೇದು ಅನ್ಸುತ್ತೆ. ವೀಕೆಂಡ್ ಬೇರೆ, ಶುಕ್ರವಾರನೂ ರಜೆ ಇದೆ. ಒಟ್ಟಿಗೆ 3 ದಿನ ರಜಾ ಸಿಗುತ್ತೆ. ರಜಾ ಇದ್ರೆ ಬೇರೆ ಊರಿಂದ ಬರೋರ್ಗೂ ಅನುಕೂಲ ಆಗುತ್ತೆ. ಓ, ಒಳ್ಳೇದಾಯ್ತು. ಚಂದ್ರಣ್ಣ ಮೊನ್ನೆ ತಾನೆ ಅದ್ರ ಬಗ್ಗೆ ಹೇಳ್ತಾ ಇದ್ದ. ಮಂಗಳತೆ ಹತ್ರ ಮಾತಾಡಿ ಡೇಟ್ ಯಾವಾಗ ಅಂತ ಸರಿಯಾಗಿ ಫಿಕ್ಸ್ ಮಾಡ್ಕೊಳ್ಬೇಕು ಅಂತ. ಹಾಗೆ ಮಧು, ಇನ್ನೊಂದು ವಿಷಯ ಗೊತ್ತು ತಾನೆ? ಏನದು? ನಾವು ಮದ್ವೆ ಇನ್ವಿಟೇಷನ್ ಅಲ್ಲಿ ಪ್ರಿಂಟ್ ಹಾಕಿಸ್ತಾ ಇದೀವಿ. ಒಂದ್ ಮದ್ವೆ ಜೊತೆ ಇನ್ನೊಂದ್ ಮದ್ವೆ ಫ್ರೀ ಅಂತ. ನಿನಗೇನು ಅಭ್ಯಂತರ ಇಲ್ಲ ತಾನೆ?